ಮೊತ್ತ ನೀಡದೆ ಬಿಡುಗಡೆಯಾಗಿರುವ ಹಣ ವಾಪಸ್ ಕಳುಹಿಸಲಾಗಿದೆ ಎಂದು ಗುತ್ತಿಗೆದಾರರು ಆರೋಪಿಸಿ ಸೋಮವಾರ ನಗರದ ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ ಕಚೇರಿ ಮುಂದೆ ಸಾಂಕೇತಿಕ ಪ್ರತಿಭಟನೆ ನಡೆಸಿದರು. ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಹಣ ಬಿಡುಗಡೆಯಾಗಿದೆ. ಕೇಂದ್ರ ಸರ್ಕಾರದಿಂದ ಬರಬೇಕಾದ ಹಣ ಇದುವರೆಗೂ ಬಂದಿರಲಿಲ್ಲ. 2 ರಿಂದ 3 ವರ್ಷಗಳಿಂದ ಗುತ್ತಿಗೆದಾರರ ಬಿಲ್ಗಳು ಪಾಸ್ ಆಗಿಲ್ಲ. ಸಾಲ ಸೋಲ ಮಾಡಿ ಕೆಲಸ ಮಾಡಿರುವ ಗುತ್ತಿಗೆದಾರರು ಬಡ್ಡಿಯನ್ನು ಕಟ್ಟಲಾಗದೆ ನೇಣು ಹಾಕಿಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಗುತ್ತಿಗೆದಾರ ಸ್ಕೂಲ್ ಸುಬ್ಬಾರೆಡ್ಡಿ ಅಸಮಾಧಾನ ವ್ಯಕ್ತಪಡಿಸಿದ್ರು. ಕರ್ನಾಟಕ ಸರ್ಕಾರದ ಭಾಗ ಏನಿದೆ ಅದು ಪೇಮೆಂಟ್ ಆಗಿದೆ. ಕೇಂದ್ರ ಸರ್ಕಾರದಿಂದ ಆಗುವಂತದ್ದು ಈಗ 80 ಕೋಟಿ ಬಂದಿದ್ರು ಅದರಲ್ಲಿ ಪೇಮೆಂಟ್ ಮಾಡದೆ ಬಂದಿರುವಂತ ಅಮೌಂಟ್ ಅಲ್ಲಿ ಮತ್ತೆ ಸಿಇಒ ಅವರು ಏನೋ ಮಾಹಿತಿ ನಮಗೆ ಸಿಇಒ ಅವರು 30 ಕೋಟಿ ವಾಪಸ್ ಕಳಿಸಿದ್ದಾರೆ ಅಂತ. ಏನು ಬಿಲ್ಗಳು ಇನ್ನೂ ಒಬ್ರಿಗೂ ಬಿಲ್ ಪಾಸ್ ಮಾಡಿಲ್ಲ. ಈಗಾಗಲೇ ಬಿಲ್ಗಳು ಹೋಗಿ ಏನೇನು ಮಾಡಬೇಕು ಏನೇನು ದಾಖಲೆ ಕೊಡಬೇಕು ಎಲ್ಲಾನು ಕಳಿಸಿದ್ದಾರೆ. ಕಳಿಸಿದ್ರು ಇವತ್ತಿಗೆ ಸುಮಾರು 2.5-3 ವರ್ಷ ಆಗ್ತಾ ಇದೆ. ಒಂದು ಪೇಮೆಂಟನ್ನು ಒಬ್ರಿಗೂ ಸೆಂಟ್ರಲ್ ಗೌರ್ಮೆಂಟ್ ಬರ್ತಕ್ಕಂಥ ಅಮೌಂಟ್ ಅಲ್ಲಿ ಒಬ್ರಿಗೂ ₹1 ಪೇಮೆಂಟ್ ಮಾಡಿಲ್ಲ. ಗುತ್ತಿಗೆದಾರರು ಅಗತ್ಯ ದಾಖಲೆಗಳೊಂದಿಗೆ ಬಿಲ್ಗಳನ್ನು ತಯಾರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ. ಬಿಲ್ಗಳು ಪಾಸ್ ಆಗಿದ್ದರೂ ಅನುದಾನ ಬಿಡುಗಡೆಯಾಗದೆ ಬಾಕಿ ಉಳಿದಿದ್ದವು. ಕೇಂದ್ರ ಸರ್ಕಾರದ ಭಾಗವಾಗಿ 80 ಕೋಟಿ ಬಿಡುಗಡೆಯಾಗಿದ್ದರೂ ಬಿಲ್ಗಳು ಮಂಜೂರಾಗಿಲ್ಲ. ಉಪ ಖಜಾನೆಯಲ್ಲಿ ವಿಚಾರಿಸಿದರೆ 80 ಕೋಟಿಯಲ್ಲಿ 30 ಕೋಟಿ ವಾಪಸ್ ಹೋಗಿದೆ ಎಂಬ ಮಾಹಿತಿ ಇದೆ. ಇದು ಖಂಡನೀಯ. ಇದನ್ನು ವಿರೋಧಿಸಿ ಗುತ್ತಿಗೆದಾರರು ಆಗಸ್ಟ್ 5ರಂದು ಬುಧವಾರ ಜಿಲ್ಲಾ ಪಂಚಾಯಿತಿ ಮುಂದೆ ಪ್ರತಿಭಟನೆ ಸಲ್ಲಿಸುವುದಾಗಿ ತಿಳಿಸಿದರು. ಮತ್ತೊಬ್ಬ ಗುತ್ತಿಗೆದಾರ ಬಿ ಶೇಖರ್ ಮಾತನಾಡಿ, ಮೇ 28ರಂದು 80 ಕೋಟಿ ಅನುದಾನ ಬಿಡುಗಡೆಯಾಗಿದ್ದರೂ ಅಧಿಕಾರಿಗಳು ಬಿಲ್ಗಳನ್ನು ಮಂಜೂರು ಮಾಡದೆ ದಬ್ಬಾಳಿಕೆ ನಡೆಸುತ್ತಿದ್ದಾರೆ. ಗುತ್ತಿಗೆದಾರರು ಸಾಧ್ಯವಾದಷ್ಟು ಕೆಲಸಗಳನ್ನು ಮಾಡಿ 90% ಕೆಲಸಗಳನ್ನು ಪೂರ್ಣಗೊಳಿಸಿದ್ದೇವೆ. ಆದರೂ ಹಣ ನೀಡದೆ ಸತಾಯಿಸುತ್ತಿದ್ದಾರೆ. ಹಣ ಬಿಡುಗಡೆಯಾಗುವವರೆಗೂ ಕಾಮಗಾರಿಯನ್ನು ಸ್ಥಗಿತಗೊಳಿಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಕೆವಿ ಬೈರಾರೆಡ್ಡಿ ಮಾತನಾಡಿ, 2025ರ ಮಾರ್ಚ್ ಒಳಗಡೆ ಸಲ್ಲಿಸಿರುವ ಬಿಲ್ಗಳು ಪಾಸ್ ಆಗಿವೆ. 2025ರ ನಂತರ ಕಳುಹಿಸಿರುವ ಬಿಲ್ಗಳನ್ನು ವಾಪಸ್ ಕಳುಹಿಸಿದ್ದಾರೆ. ಕಾರ್ಯಪಾಲಕ ಅಭಿಯಂತರರ ಕಚೇರಿಯಲ್ಲಿ ಕೆಲವು ದಳ್ಳಾಳಿಗಳಿದ್ದಾರೆ. ಅವರು ಹಣ ನೀಡಿದವರ ಬಿಲ್ಗಳನ್ನು ಮಾತ್ರ ವಾಪಸ್ ಮಾಡುತ್ತಾರೆ. ಉಳಿದ ಬಿಲ್ಗಳನ್ನು ತಡೆ ಹಿಡಿಯುತ್ತಾರೆ ಎಂದು ಆರೋಪಿಸಿದರು. 25ರ ಮಾರ್ಚ್ ಕಳಿಸಿರ್ತಕ್ಕಂಥ ಬಿಲ್ಸ್ನ ಪೆಂಡಿಂಗ್ ಇಟ್ಟು ಮತ್ತೆ ವಾಪಸ್ ಕಳಿಸಿದ್ದಾರೆ ಇಲ್ಲಿ. ಆದರೆ 2025 ಮಾರ್ಚ್ ಒಳಗಡೆ ಕೊಟ್ಟಿರ್ತಕ್ಕಂಥ ಎಲ್ಲ ಬಿಲ್ಲು ಪಾವತಿಗಳು ಆಗಿದೆ. ಇದರ ಕಾರಣ ಏನು ಅಂತಂದರೆ, ಕಾರ್ಯಪಾಲಕರ ಅಭಿಯಂತರ ಕಚೇರಿಯಲ್ಲಿ ಕೆಲವು ದಲ್ಲಾಳಿಗಳಿದ್ದಾರೆ. ಯಾರು ಹಣ ಜಾಸ್ತಿ ಕೊಟ್ಟರೆ ಅವ್ರದ್ದು ಮಾತ್ರ ಬಿಲ್ ಪಾಸ್ ಮಾಡಿ ಮಿಕ್ಕಿದ ಅಲ್ಲಿ ಯಾರು ಮಾತಾಡ್ತಾ ಇದ್ರೆ ಅವ್ರ ಬಿಲ್ಗಳನ್ನು ಪೆಂಡಿಂಗ್ ಇಟ್ಟು ಈ ರೀತಿ ಕಾಟ ಕೊಡ್ತಾ ಇದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ.